ಅಕ್ಬರ್ ಎಂಬ ಹೆಸರಿನ ಮೂಲ. ಅಕ್ಬರ್ನೊಂದಿಗಿನ ಅವರ ಮೊದಲ ಭೇಟಿ ವಿವರಗಳು ಮತ್ತು ವರ್ಷ ಮತ್ತು ಆಸ್ಥಾನದಲ್ಲಿ ಅವನ ಉದ್ಯೋಗವು ವಿವಾದಾಸ್ಪದವಾಗಿದೆ. ಆದರೆ 1556 ಮತ್ತು 562 ನಡುವೆ ಇರಬಹುದೆಂದು ಒಂದು ಅಂದಾಜು ಮಾಡಲಾಗಿದೆ. ಅವರು ನೇಮಕಗೊಂಡ ಕೆಲವೇ ವರ್ಷಗಳಲ್ಲಿ ಅಕ್ಬರ್ ಚಕ್ರವರ್ತಿಯ ಕವಿಪ್ರಿಯ ಪ್ರಶಸ್ತಿಯನ್ನು ಕೂಡ ಬೀರ್ಬಲ್ ವಿಜೇತರಾಗ್ತಾರೆ. ಅಕ್ಬರ್ ಅವರಿಗೆ ರಾಜ ಎಂಬ ಬಿರುದಿನಿಂದ ಬೀರ್ಬಲ್ ಎಂಬ ಹೆಸರನ್ನು ನೀಡ್ತಾ ಹೋಗ್ತಾರೆ. ಅಂದಿನಿಂದ ಅವರು ರಾಜ ಬೀರ್ಬಲ್ ಎಂಬ ಹೆಸರಿನಿಂದ ಪರಿಚಿತರಾಗ್ತಾರೆ. ಬೀರ್ಬಲ್ ಎಂಬ ಪದವು ಬೀರ್ ಬಾರ್ ಅಥವಾ ವೀರ್ ವರ್ ಅಂದರೆ ಹಾಜಿರ್ ಜವಾಬ್ ಅಥವಾ ತ್ವರಿತ ಚಿಂತಕ ಎಂಬ ಅರ್ಥವನ್ನು ನೀಡುತ್ತದೆ. ಅಕ್ಬರ್ ತನ್ನ ಹಿಂದೂ ಪ್ರಜೆಗಳಿಗೆ ಅವರ ಸಂಪ್ರದಾಯಗಳ ಪ್ರಕಾರ ಬಿರುದನ್ನು ನೀಡಿದ್ದಾರೆ ಮತ್ತು ಹೊಡಿವಾಲಾ ಇದನ್ನು ಜಾನಪದ ಕಥೆಯಾದ ವೇಟಲ್ ಪಂಚವಿಂಶತಿಯಲ್ಲಿನ ಪಾತ್ರದಿಂದ ತೆಗೆದುಕೊಳ್ಳಲಾಗಿದೆ ಎಂದು ಬರಿತಾ ಹೋಗ್ತಾರೆ ಇತಿಹಾಸಕಾರರು. ಇದರಲ್ಲಿ ವೀರ್ವರ್ ಎಂಬ ಆಸ್ಥಾನಿಕನು ತನ್ನ ರಾಜನಿಗೆ ಹೆಚ್ಚಿನ ನಿಷ್ಠೆಯನ್ನು ಹೊಂದಿದ್ದನು, ಅಕ್ಬರ್ ಸಾಹಿತ್ಯದ ಬಗ್ಗೆಯೂ ಒಲವು ತೋರಿದ್ದನು ಮತ್ತು ಸಂಸ್ಕೃತ ಹಾಗೂ ಇತರ ಸ್ಥಳೀಯ ಭಾಷೆಗಳ ಕೃತಿಯನ್ನು ಸಹ ಪರ್ಷಿಯನ್ ಭಾಷೆಗೆ ಅನುವಾದಿಸಿದ್ದನು ಎಂಬಂತಹ ಅಂಶ ತಿಳಿದುಬರುತ್ತೆ. ಇನ್ನು ಅಕ್ಬರ್ ಜೊತೆಗಿನ ಸ್ಥಾನ ಮತ್ತು ಸಂಬಂಧ ಹೇಗಿತ್ತಪ್ಪ ಅಂತ ಹೇಳಿದ್ರೆ, ಅವರ ಬೆಳೆಯುತ್ತಿರುವ ಖ್ಯಾತಿಯು ಅವರನ್ನು ಅಕ್ಬರ್ನ 9 ಸಲಹೆಗಾರರ ಭಾಗವಾಗಲು ಕಾರಣವಾಯಿತು. ಇದನ್ನು ನವರತ್ನ 9 ರತ್ನಗಳು ಎಂದು ಕರೆಯಲಾಗುತ್ತೆ. ಬೀರ್ಬಲ್ ಧಾರ್ಮಿಕ ಸಲಹೆಗಾರ, ಮಿಲಿಟರಿ ವ್ಯಕ್ತಿ ಮತ್ತು ಚಕ್ರವರ್ತಿಯ ಆಪ್ತ ಸ್ನೇಹಿತನ ಪಾತ್ರವನ್ನು ನಿರ್ವಹಿಸ್ತಾರೆ. 30 ವರ್ಷಗಳ ಕಾಲ ಅವರಿಗೆ ಸೇವೆ ಸಲ್ಲಿಸ್ತಾರೆ. ಹಾಗಾಗಿ 1572ರಲ್ಲಿ ಹುಸೇನ್ ಕುಲಿ ಖಾನ್ಗೆ ಅಕ್ಬರ್ನ ಸಹೋದರ ಹಕೀಮ್ ಮಿರ್ಜಾ ಅವರ ದಾಳಿಯ ವಿರುದ್ಧ ಸಹಾಯ ಮಾಡಲು ಕಳುಹಿಸಲಾದ ದೊಡ್ಡ ಸೈನ್ಯದಲ್ಲಿ ಈ ಬೀರ್ಬಲ್ ಕೂಡ ಒಬ್ಬರಾಗಿರ್ತಾರೆ. ಇದು ಅವರ ಮೊದಲ ಮಿಲಿಟರಿ ಪಾತ್ರವಾಗಿತ್ತು. ನಂತರ ಅವರು ಗುಜರಾತ್ ಅಭಿಯಾನಗಳಲ್ಲಿ ಚಕ್ರವರ್ತಿಯ ಜೊತೆಗೂಡುತ್ತಾರೆ. ಯಾವುದೇ ಮಿಲಿಟರಿ ಹಿನ್ನೆಲೆ ಇಲ್ಲದಿದ್ದರೂ ಅವರು ಆಗಾಗ್ಗೆ ಅಕ್ಬರನ ಅಭಿಯಾನಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ಆರ್ಥಿಕ ವಿಷಯಗಳಲ್ಲಿ ಸಲಹೆಗಾರರಾಗಿದ್ದ ತೋದರ ಮಲ್ಲನಂತೆ ನಾಯಕತ್ವದ ಸ್ಥಾನಗಳನ್ನು ನೀಡಲಾಗುತ್ತೆ. ಇದಾದ ನಂತರ ಅಬುಲ್ ಫಜಲ್ ಇಬ್ನ ಮುಬಾರಕ್ ಮತ್ತು ಅಬ್ದುಲ್ ಖಾದಿರ್ ಬದಾಯುನಿ ಆಸ್ಥಾನದ ಇತಿಹಾಸಕಾರರಾಗಿರ್ತಾರೆ. ಫಜಲ್ ಅವರನ್ನು ಗೌರವಿಸುತ್ತಾ ಇರ್ತಾರೆ. 25 ಗೌರವಾನ್ವಿತ ಬಿರುದುಗಳು ಮತ್ತು 2000 ಸೇನಾಧಿಪತಿಯ ಹುದ್ದೆಗಳನ್ನು ನೀಡ್ತಾರೆ. ಬದಾಯುನಿ ಬೀರ್ಬಲ್ ಒಬ್ಬ ಹಿಂದೂ ಎಂದು ನಂಬಿರಲಿಲ್ಲ. ಅವನನ್ನು ಬಾಸ್ಟರ್ಡ್ ಎಂದು ಕರೆದರು ಮತ್ತು ತಿರಸ್ಕಾರದಿಂದ ಒಬ್ಬ ಹಿಂದೂ ಸಂಗೀತಗಾರನಾಗಿ ಅವನು ಹೇಗೆ ಅನುಗ್ರಹವನ್ನು ಪಡೆಯುತ್ತಿದ್ದಾನೆ ಮತ್ತು ರಾಜನ ವಿಶ್ವಾಸಿಯಾಗುತ್ತಿದ್ದಾನೆ, ಆದರೆ ಅದೇ ಸಮಯದಲ್ಲಿ ಅವನ ಪ್ರತಿಭೆಯನ್ನು ಒಪ್ಪಿಕೊಳ್ಳುತ್ತಿದ್ದಾನೆ ಎಂದು ಬರೆದರೆ. ಅಕ್ಬರ್ನ ಇತರ ಸಾಂಪ್ರದಾಯಿಕ ಮುಸ್ಲಿಂ ಸಲಹೆಗಾರರು ಬೀರ್ಬಲ್ ಅನ್ನು ಇಷ್ಟಪಡ್ತಾ ಇರಲಿಲ್ಲ ಎಂದು ಕೆಲವರು ತಿಳಿಸಿರ್ತಾರೆ. ಅಕ್ಬರ್ನ ದೀನ್-ಇ-ಇಲಾಹಿ ಎಂಬ ಧರ್ಮವನ್ನು ಪ್ರಾರಂಭಿಸಿದರೆ ಅದು ಅವನನ್ನು ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಎಂದು ಒಪ್ಪಿಕೊಂಡಿತು ಮತ್ತು ಹಿಂದೂ ಮತ್ತು ಮುಸ್ಲಿಂ ನಂಬಿಕೆಗಳ ಸಂಯೋಜನೆಯನ್ನು ಹೊಂದಿತ್ತು. ಐನ್-ಇ-ಅಕ್ಬರಿ ಬೀರ್ಬಲ್ನ ಅಕ್ಬರ್ ಹೊರತುಪಡಿಸಿ ಅದರ ಅನುಯಾಯಿಗಳಾಗಿದ್ದ ಕೆಲವೇ ಜನರಲ್ಲಿ ಒಬ್ಬನೆಂದು ಉಲ್ಲೇಖಿಸುತ್ತದೆ. ಜೊತೆಗೆ ಏಕೈಕ ಹಿಂದೂ ಕೂಡ ಬೀರ್ಬಲ್ ಎಂಬಂತಹ ಉಲ್ಲೇಖವೂ ಇದೆ. ಅವನಿಗಿಂತ 14 ವರ್ಷ ದೊಡ್ಡವನಾಗಿದ್ದರೂ ಸಹ ಅವರು ಅಕ್ಬರ್ ಜೊತೆ ನಿಕಟ ಸಂಬಂಧ ಹೊಂದಿದ್ದರು. 9 ರತ್ನಗಳಲ್ಲಿ ಬೀರ್ಬಲನ್ನು ಹೆಚ್ಚಾಗಿ ಪ್ರಕಾಶಮಾನವಾದ ರತ್ನ ಎಂದು ಕರೆಯಲಾಗುತ್ತಿತ್ತು. ಬದಾಯುನಿ ಇದನ್ನು ವ್ಯಂಗ್ಯವಾಗಿ ನಿನ್ನ ಮಾಂಸ ನನ್ನ ಮಾಂಸ ಮತ್ತು ನಿನ್ನ ರಕ್ತ ನನ್ನ ರಕ್ತ ಎಂದು ಉಲ್ಲೇಖಿಸಿದ್ದಾರೆ. ಅಕ್ಬರ್ 2 ಸಂದರ್ಭಗಳಲ್ಲಿ ಬೀರ್ಬಲ್ನ ಜೀವನವನ್ನು ಉಳಿಸಿದ್ದಾರೆ ಎಂದು ವರದಿಯಾಗಿದೆ. ಒಂದು, ಕೋಲ್ಕತ್ತಾದ ವಿಕ್ಟೋರಿಯಾ ಹಾಲ್ನಲ್ಲಿ ಅಕ್ಬರಿ ನವರತ್ನ ಎಂಬ ಚಿತ್ರಕಲೆಯಲ್ಲಿ ಬೀರ್ಬಲ್ ಅಕ್ಬರ್ನ ಪಕ್ಕದಲ್ಲಿಯೇ ಪ್ರಮುಖ ಸ್ಥಾನವನ್ನು ಹೊಂದಿರ್ತಾರೆ. ಇದು ಕೂಡ ಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಇನ್ನು ಎರಡನೆಯದಾಗಿ ಅಕ್ಬರ್ನ ಸ್ವಂತ ಕೋಣೆಗಳ ಬಳಿ ನಿರ್ಮಿಸಲಾದ ಅರಮನೆಗೆ
ಸಂಕೀರ್ಣ ಹೊಂದಿರುತ್ತೆ. ಅದರಲ್ಲಿ ಫತೇಪುರ್ ಸಿಕ್ರಿಯಲ್ಲಿ ಬೀರ್ಬಲ್ 2 ಅಂತಸ್ತಿನ ಮನೆಯನ್ನು ಪಡೆದಿದ್ದಾರೆ ಎಂದು ಹೇಳಲಾಗುತ್ತೆ. ಬೀರ್ಬಲ್ ತನ್ನ ಪಕ್ಕದಲ್ಲಿ ಇರುವುದನ್ನು ಅವನು ಆನಂದಿಸುತ್ತಿದ್ದನೆಂದು ಕೂಡ ಹೇಳಲಾಗುತ್ತೆ. ಮತ್ತು ಅರಮನೆ ಸಂಕೀರ್ಣದೊಳಗೆ ವಾಸಿಸುವ ಏಕೈಕ ಆಸ್ಥಾನಿಕ ಅಂದರೆ ಅದು ಬೀರ್ಬಲ್ ಆಗಿರ್ತಾರೆ. 7 ದ್ವಾರಗಳಲ್ಲಿ ಒಂದನ್ನು ಬೀರ್ಬಲ್ ದ್ವಾರ ಎಂದೇ ಕರೆಯಲಾಗುತ್ತಿತ್ತು. ಇದಿಷ್ಟಾಗಿತ್ತು ಈ ಒಂದು ಬೀರ್ಬಲ್ನ ಕುರಿತಂತಹ ಪ್ರಮುಖವಾದಂತಹ ಮಾಹಿತಿ. ಇನ್ನೂ ಹೆಚ್ಚು ಮಾಹಿತಿಯನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.